ಎಲ್ಲ ದೇವಾಂಗ ಸಮುದಾಯದ ಬಂಧುಗಳಿಗೆ ಮತ್ತು ಇತರೆ ನಾಡಿನ ಎಲ್ಲ ಜನರಿಗೂ ಕೂಡ ಇವತ್ತು ದೇವರ ದಾಸಿಮಯ್ಯ ಅವರ ಜಯಂತಿ ಮಹೋತ್ಸವದ ಆರ್ಥಿಕವಾದಂಥ ಶುಭಾಶಯಗಳನ್ನ ಅರ್ಪಿಸ್ತೀನಿ. ಇವತ್ತು ದೇವರ ದಾಸಿಮಯ್ಯ ಅವರ ಜಯಂತಿ ಮಹೋತ್ಸವ ಇಡೀ ರಾಜ್ಯಾದ್ಯಂತ ದೇವರ ದಾಸಿಮಯ್ಯ ಅವರ ಹುಟ್ಟುಹಬ್ಬವನ್ನು, ಜಯಂತಿಯ ಮಹೋತ್ಸವವನ್ನು ವಿಜೃಂಭಣೆಯಿಂದ ಆಚರಿಸ್ತಾ ಇರತಕ್ಕಂಥದ್ದಕ್ಕೆ ಮೂಲ ಕಾರಣ ಅವರೊಬ್ಬರು ಅತ್ಯಂತ ಜನಪ್ರಿಯ ವಚನಕಾರರು. ಈ ಸಮಾಜಕ್ಕೆ ಅವರು ಕೊಟ್ಟಿರ್ತಕ್ಕಂಥ ವಚನಗಳು ಸಮಾಜದ ಒಳಿತಿಗಾಗಿ ಅವರ ಬದುಕನ್ನು ಬದಲಾಯಿಸುವಂಥ ರೀತಿಯಲ್ಲಿ ಅವರು ವಚನಗಳನ್ನು ಈ ಸಮಾಜಕ್ಕೆ ಕೊಟ್ಟಿದ್ದಾರೆ. ಒಬ್ಬ ದಾರ್ಶನಿಕರನ್ನ ನೆನೆಸ್ಕೊಳ್ತಕ್ಕಂಥದ್ದು ಬಹಳ ಪುಣ್ಯದ ಕೆಲಸ. ಯಾಕೆಂದರೆ ಅವರು ಒಂದು ನೇಕಾರ ಕುಟುಂಬದಿಂದ ಬಂದಿದ್ರೂ ಕೂಡ ಸಮಾಜದ ಒಳಿತಿಗಾಗಿ ತಮ್ಮನ್ನೇ ತಾವು ಅರ್ಪಣೆ ಮಾಡಿಕೊಂಡಂಥವ್ರು. ಸಮಾಜದ ಅಂಕುಡೊಂಕನ್ನ ತಿದ್ದದು ಹೆಂಗೆ ಅಂತ ಅವರ ವಚನ ಸಾಹಿತ್ಯದಲ್ಲೇ ಸಂಪೂರ್ಣವಾದಂಥ ಶಕ್ತಿಯುತವಾದಂಥ ವಚನ ಸಾಹಿತ್ಯ ಈಗಲೂ ಕೂಡ ಜನಜನಿತವಾಗಿದೆ. ಅಂತಂದರೆ ಅವ್ರ ಬಗ್ಗೆ ಈ ನಾಡಿಗೆ ಮಾಡಿರ್ತಕ್ಕಂಥ ಸೇವೆ ಬಗ್ಗೆ ನಾವು ಖಂಡಿತವಾಗಿ ಅವ್ರನ್ನ ಸ್ಮರಣೆ ಮಾಡ್ತಾ ಇದ್ದೀವಿ. ಇವತ್ತು ಕೊಳ್ಳೇಗಾಲ ಪಟ್ಟಣದಲ್ಲಿ ನಮ್ಮ ದೇವಾಂಗ ಸಮುದಾಯದ ಎಲ್ಲ ಬಂಧುಗಳು ಮತ್ತು ಜೊತೆಗೆ ಎಲ್ಲ ವರ್ಗದ ಜನರು ಕೂಡ ಇವತ್ತು ದೇವಲ ಮಹರ್ಷಿ ವೃತ್ತದಲ್ಲಿ ಅವರ ಪ್ರತಿಮೆ ಮುಂದೆ ಈ ಒಂದು ವಿಜೃಂಭಣೆಯಿಂದ ಅವರ ಜಯಂತಿ ಮಹೋತ್ಸವದ ಆಚರಣೆಯನ್ನು ಇಟ್ಕೊಂಡಿದ್ದಂಥ ಸಂದರ್ಭದಲ್ಲಿ ನಾವೆಲ್ಲ ಭಾಗವಹಿಸಿ ಇವತ್ತು ಪುನೀತರಾಗಿದ್ದೇವೆ ಅಂತ ಹೇಳೋದ್ರಲ್ಲಿ ಯಾವ ಅತಿಶಯವಾದಂತಹ ವಿಷಯಗಳು ಇಲ್ಲ. ನಾವೆಲ್ಲ ಒಬ್ಬರು ಸಾಮಾನ್ಯ ಮನುಷ್ಯರಾಗಿ ಅವ್ರನ್ನ ಸ್ಮರಣೆ ಮಾಡ್ತಕ್ಕಂಥದ್ದೇ ನಮಗೆ ಪುಣ್ಯದ ಕೆಲಸ ಅಂತ ನಾನು ಭಾವಿಸ್ತೀನಿ.